ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 67ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಮಾಡೆಲ್ಗಳಾದ ಮೇ ಮತ್ತು ಮೈಟನ್ನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇ ಮತ್ತು ಮೈಟ್ ಇದು ಸಾಧ್ಯತೆಯನ್ನು ಸೂಚಿಸುತ್ತೆ, ಅಂದರೆ ಮುಂದೆ ನಡೆಯಬಹುದಾದದ್ದನ್ನು ಸೂಚಿಸುತ್ತೆ. ಉದಾಹರಣೆಗೆ ಮಳೆಗಾಲದಲ್ಲಿ ಮೋಡ ಕವಿದಾಗ, ಅಂದರೆ ಮಳೆಗಾಲದಲ್ಲಿ ಮೋಡ ಕವಿದಾಗ ಮಳೆ ಬರೋ ಸಾಧ್ಯತೆಯನ್ನು ಕುರಿತು ಹೇಳುವಾಗ ಮಳೆ ಬರಬಹುದು ಅಂತ ಹೇಳ್ತೀವಿ. ಆವಾಗ ನಾವು ಮೇ ಅಥವಾ ಮೈಟನ್ನು ಉಪಯೋಗಿಸ್ತೀವಿ. ಇಟ್ ಮೈಟ್ ರೈನ್, ಮಳೆ ಬರಬಹುದು, ಅಥವಾ ಇಟ್ ಮೇ ರೈನ್ ಟುಡೇ, ಮಳೆ ಬರಬಹುದು, ಇವತ್ತಿನ ದಿನ ಮಳೆ ಬರಬಹುದು. ಕೆಳಗಿನ ಉದಾಹರಣೆಯನ್ನು ಗಮನಿಸಿ. ಅನಿತಾ ಕೇಳ್ತಾ ಇದ್ದಾಳೆ, ಯಾರಿಗೆ? ರವಿಗೆ. ವೇರ್ ಆರ್ ಯು ಗೋಯಿಂಗ್ ಫಾರ್ ಯುವರ್ ಹಾಲಿಡೇಸ್, ನೀನು ರಜೆಯಲ್ಲಿ ಎಲ್ಲಿಗೆ ಹೋಗುತ್ತಿ? ಅವಾಗ ರವಿ ಹೇಳ್ತಾನೆ, ಐ ಆಮ್ ನಾಟ್ ಶೋರ್, ಐ ಮೈಟ್ ಗೋ ಟು ಕಾಶ್ಮೀರ್, ನಾನು ಕಾಶ್ಮೀರಕ್ಕೆ ಹೋಗಬಹುದು. ರವಿ ಹೇಳ್ತಾ ಇರೋದೇನು, ನಾನು ಕಾಶ್ಮೀರಕ್ಕೆ ಹೋಗಬಹುದು, ಅಂದರೆ ಹೋಗೋ ಸಾಧ್ಯತೆ ಇದೆ, ಮೈಟನ್ನು ಬಳಸಿದ್ದಾರೆ. ಇಲ್ಲಿ ಅವನು ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾನೆ. ಹಿ ಮೈಟ್ ಗೋ ಟು ಕಾಶ್ಮೀರ್, ಅವನು ಕಾಶ್ಮೀರಕ್ಕೆ ಹೋಗಬಹುದು. ಇಟ್ ಮೈಟ್ ರೈನ್, ಮಳೆ ಬರಬಹುದು. ಹೀಗೆ ಸಾಧ್ಯತೆಯನ್ನು ಕುರಿತು ಹೇಳುವಾಗ ಮೇ ಮತ್ತು ಮೈಟನ್ನು ಉಪಯೋಗಿಸ್ತಾರೆ. ಐ ಮೈಟ್ ಅಂದರೆ ಸಾಧ್ಯತೆ ಇದೆ ಅಂತ ಯೂಸ್ ಮಾಡುವಾಗ, ಇಟ್ ಈಸ್ ಪಾಸಿಬಲ್ ದ್ಯಾಟ್ ಐ ವಿಲ್, ಅಂದರೆ ನಾನು ಅದನ್ನು ಮಾಡ್ತೀನಿ, ಆ ಸಾಧ್ಯತೆ ಇದೆ ಅಂತ ಹೇಳುವಾಗ ಐ ಮೈಟನ್ನು ಬಳಸ್ತೀವಿ. ಐ ಮೈಟ್ ಗೋ ಟು ದ ಸಿನಿಮಾ ದಿಸ್ ಈವ್ನಿಂಗ್, ನಾನು ಈ ಸಂಜೆ ಸಿನಿಮಾಗೆ ಹೋಗಬಹುದು. ಶಿ ಮೈಟ್ ಫೋನ್ ದಿಸ್ ಈವ್ನಿಂಗ್, ಅವಳು ಈ ಸಂಜೆ ಕಾಲ್ ಮಾಡಬಹುದು. ಟೇಕ್ ಆ್ಯನ್ ಅಂಬ್ರೆಲಾ ವಿತ್ ಯು, ಇಟ್ ಮೈಟ್ ರೈನ್, ಒಂದು ಕೊಡೆಯನ್ನು ಅಂದರೆ ಛತ್ರಿಯನ್ನು ತೊಗೊಂಡು ಹೋಗು, ಮಳೆ ಬರಬಹುದು. ಮತ್ತೊಂದು ಪ್ರಶ್ನೆ ನೋಡಿ. ಆರ್ ಯು ಗೋಯಿಂಗ್ ಔಟ್ ಟು ನೈಟ್, ರಾತ್ರಿ ಎಲ್ಲಾದರೂ ಹೊರಗೆ ಹೋಗ್ತೀಯಾ? ಉತ್ತರ ಕೊಡ್ತಾರೆ, ಐ ಮೈಟ್, ಹೋಗಬಹುದು, ಅಂದರೆ ನಾನು ಹೋಗೋ ಸಾಧ್ಯತೆ ಇದೆ. ಹೀಗೆ ಮೈಟನ್ನು ಬಳಸ್ತಾರೆ. ಮೈಟ್ ಎನ್ನುವುದು ಮೇ ಎನ್ನುವುದರ ಭೂತಕಾಲದ ರೂಪ. ಆದರೆ ಇದನ್ನು ಕೆಲವೊಂದು ಸತಿ ಮೇಗೆ ಪರ್ಯಾಯವಾಗಿಯೂ ಕೂಡ ಬಳಸ್ತಾರೆ. ಇಲ್ಲಿ ನೋಡಿ, ಐ ಆಮ್ ಪ್ಲೇಯಿಂಗ್ ಟೆನ್ನಿಸ್ ಟುಮಾರೋ, ಅಂದರೆ ಶೋರ್, ಇದು ಖಂಡಿತವಾಗಿ ಆಗತ್ತೆ. ಬ್ರ್ಯಾಕೆಟಲ್ಲಿ ಶೋರ್ ಇದೆ, ಶೋರ್ ಅಂದರೆ ಖಂಡಿತ, ಅಂದರೆ ನಾನು ಟೆನ್ನಿಸ್ ಆಡೋದು ಖಂಡಿತ, ನಾಳೆ ನಾನು ಟೆನ್ನಿಸ್ ಆಡೋದು ಖಂಡಿತ. ಐ ಮೈಟ್ ಪ್ಲೇ ಟೆನ್ನಿಸ್ ಟುಮಾರೋ, ಬ್ರ್ಯಾಕೆಟಲ್ಲಿ ಪಾಸಿಬಲ್ ಇದೆ, ಅಂದರೆ ಮೈಟನ್ನು ಬಳಸಿದ್ದೀವಿ, ಅಂದರೆ ಸಾಧ್ಯತೆ ಇದೆ, ಅಂದರೆ ನಾನು ನಾಳೆ ಟೆನ್ನಿಸ್ ಆಡೋ ಸಾಧ್ಯತೆ ಇದೆ. ರವಿ ಈಸ್ ಗೋಯಿಂಗ್ ಟು ಫೋನ್ ಲೇಟರ್, ರವಿ ಕಾಲ್ ಮಾಡ್ತಾನೆ, ಯಾವಾಗ? ಸ್ವಲ್ಪ ಸಮಯದ ನಂತರ ಕಾಲ್ ಮಾಡ್ತಾನೆ, ಅದಂದ್ರೆ ಅವ್ನು ಕಾಲ್ ಮಾಡೋದು ಖಂಡಿತ, ಅವ್ನು ಕಾಲ್ ಮಾಡೇ ಮಾಡ್ತಾನೆ. ಅದೇ ಸ್ವಲ್ಪ ಡೌಟ್ಫುಲ್ ಆಗಿದ್ದರೆ, ಈ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ರವಿ ಮೈಟ್ ಫೋನ್ ಲೇಟರ್, ರವಿ ಫೋನ್ ಮಾಡಬಹುದು, ಅಂದರೆ ಸ್ವಲ್ಪ ಡೌಟ್ಫುಲ್ ಆಗಿರುವಾಗ, ಅಂದರೆ ಸಾಧ್ಯತೆಯ ಬಗ್ಗೆ ಹೇಳುವಾಗ ನಾವು ಮೈಟನ್ನು ಬಳಸ್ತೀವಿ. ಮೈಟ್ನ ನೆಗೆಟಿವ್ ಮೈಟ್ ನಾಟ್, ಐ ಮೈಟ್ ನಾಟ್ ಗೋ ಟು ದ ವರ್ಕ್ ಟುಮಾರೋ, ನಾನು ಬಹುಶಃ ಹೋಗಲ್ಲ, ಅಂದರೆ ನಾಳೆ ಕೆಲಸಕ್ಕೆ ಹೋಗಲ್ಲ. ರವಿ ಮೈಟ್ ನಾಟ್ ಕಮ್ ಟು ದ ಪಾರ್ಟಿ, ರವಿ ಪಾರ್ಟಿಗೆ ಬರಲ್ಲ, ಬರೋ ಸಾಧ್ಯತೆ ಇಲ್ಲ ಅಂತ ಅರ್ಥ. ಇದೇ ರೀತಿ ಮೇ ಕೂಡ ಅದೇ ಅರ್ಥವನ್ನು ಕೊಡುತ್ತೆ. ಐ ಮೇ ಗೋ ಟು ದ ಸಿನಿಮಾ ದಿಸ್ ಈವ್ನಿಂಗ್, ನಾನು ಈ ಸಂಜೆ ಸಿನಿಮಾಗೆ ಹೋಗಬಹುದು. ಐ ಮೈಟ್ ಗೋ ಟು ದ ಸಿನಿಮಾ ದಿಸ್ ಈವ್ನಿಂಗ್, ನಾನು ಈ ಸಂಜೆ ಸಿನಿಮಾಗೆ ಹೋಗ್ಬೋದು, ಎರಡೂ ಸೇಮ್ ಅರ್ಥ. ಶಿ ಮೈಟ್ ಫೋನ್ ದಿಸ್ ಈವ್ನಿಂಗ್, ಅವಳು ಈ ಸಂಜೆ ಫೋನ್ ಮಾಡಬಹುದು. ರವಿ ಮೈಟ್ ನಾಟ್ ಕಮ್ ಟು ದ ಪಾರ್ಟಿ, ರವಿ ಪಾರ್ಟಿಗೆ ಬರಲಿಕ್ಕಿಲ್ಲ. ರವಿ ಮೇ ನಾಟ್ ಕಮ್ ಟು ದ ಪಾರ್ಟಿ, ರವಿ ಪಾರ್ಟಿಗೆ ಬರಲಿಕ್ಕಿಲ್ಲ. ಹಿ ಮೇ ಕಮ್ ಇನ್ ಪರ್ಸನ್, ಅವನು ಸ್ವತಃ ಬರಬಹುದು. ಹಿ ಮೇ ಕಮ್ ಇನ್, ಅವನು ಒಳಗೆ ಬರಬಹುದು. ಯು ಮೇ ಗೋ, ನೀವು ಹೋಗಬಹುದು. ಶಿ ಮೇ ಅಗ್ರಿ ಟು ಕಮ್, ಅವಳು ಬರಲಿಕ್ಕೆ ಒಪ್ಪಬಹುದು. ಒಂದು ಕ್ರಿಯೆ ಸಂಭವಿಸುವ ಸಾಧ್ಯತೆ ಇಲ್ಲ ಅಂತ ಹೇಳುವಾಗ ಮೇ ನಾಟ್ ಅಥವಾ ಮೈಟ್ ನಾಟನ್ನು ಉಪಯೋಗಿಸ್ತಾರೆ. ದೇ ಮೇ ನಾಟ್ ಕಮ್, ಅವರು ಬರಲಿಕ್ಕಿಲ್ಲ. ಹಿ ಮೇ ನಾಟ್ ಅಗ್ರಿ, ಅವನು ಒಪ್ಪಲಿಕ್ಕಿಲ್ಲ. ಶಿ ಮೇ ನಾಟ್ ಬಿ ಆಟ್ ಹೋಮ್, ಅವಳು ಮನೇಲಿ ಇರಲಿಕ್ಕಿಲ್ಲ. ಇನ್ನು ಮೇ ಐ ಅಂದರೆ
ವಾಕ್ಯದ ಪ್ರಾರಂಭದಲ್ಲಿ ಮೇಯನ್ನು ಹೇಗೆ ಉಪಯೋಗಿಸ್ತಾರೆ ಅಂತ ನೋಡಿ. ಯಾವುದಾದ್ರೂ ಕೆಲಸವನ್ನು ಮಾಡಲು ಅನುಮತಿಯನ್ನು ಕೋರುವಾಗ ನಾವು ಮೇಯನ್ನು ಉಪಯೋಗಿಸ್ತೀವಿ. ಕ್ಯಾನ್ ಐ ಅಂತ ಕೂಡ ಯೂಸ್ ಮಾಡಿದ್ದೀವಿ, ಕುಡ್ ಐ ಅಂತ ಕೂಡ ಯೂಸ್ ಮಾಡಿದ್ದೀವಿ. ಕ್ಯಾನ್ ಐಗಿಂತ ಕುಡ್ ಐ ಹೆಚ್ಚು ವಿನಮ್ರವಾದದ್ದು, ಸೇಮ್ ಅರ್ಥ ಬರುತ್ತೆ. ಕ್ಯಾನ್ ಐ ಡೂ ದಿಸ್ ಫಾರ್ ಯು, ನಾನು ಇದನ್ನ ಮಾಡಲ ನಿನಗಾಗಿ. ಕುಡ್ ಐ ಡೂ ದಿಸ್ ಫಾರ್ ಯು, ಕ್ಯಾನ್ಗಿಂತ ಕುಡ್ ಜಾಸ್ತಿ ವಿನಮ್ರವಾದದ್ದು, ಸೌಜನ್ಯಪೂರಿತವಾದದ್ದು. ಆದರೆ ಇಲ್ಲಿ ನಾವು ಮೇಯನ್ನು ಉಪಯೋಗಿಸಿದರೆ ಅದು ಎರಡಕ್ಕಿಂತ ಇದು ಹೆಚ್ಚು ಸೌಜನ್ಯಪೂರಿತವಾದ ವಾಕ್ಯ ಆಗಿ ತಯಾರಾಗುತ್ತೆ. ಮೇ ಐ ಕಮ್ ಇನ್ ಸರ್, ನಾನು ಒಳಗೆ ಬರ್ಬೋದೇ ಸರ್. ಕ್ಯಾನ್ ಐ ಕಮ್ ಇನ್ ಅಂತ ಹೇಳಲಿಕ್ಕಾಗತ್ತೆ, ಆದರೆ ಮೇ ಐ ಕಮ್ ಇನ್ ಅನ್ನೋದು ತುಂಬ ಸೌಜನ್ಯಪೂರಿತವಾದದ್ದು. ಮೇ ಐ ಶಟ್ ದ ಡೋರ್, ನಾನು ಬಾಗಿಲು ಮುಚ್ಚಬಹುದೇ. ಮೇ ಐ ಸ್ಪೀಕ್ ಟು ದ ಪ್ರೆಸಿಡೆಂಟ್, ನಾನು ಅಧ್ಯಕ್ಷರೊಂದಿಗೆ ಮಾತನಾಡಬಹುದೇ. ಮೇ ಐ ಹೆಲ್ಪ್ ಯು, ನಾನು ನಿನಗೆ ಸಹಾಯ ಮಾಡಬಹುದೇ. ಇಲ್ಲಿ ನೋಡಿ, ಮೇ ಐ ಆಸ್ಕ್ ಎ ಕ್ವಶನ್ ಅಥವಾ ಕ್ಯಾನ್ ಐ ಆಸ್ಕ್ ಎ ಕ್ವಶನ್ ಎರಡೂ ಸೇಮ್. ಆದರೆ ಅರ್ಥ ಏನು? ನಾನೊಂದು ಪ್ರಶ್ನೆ ಕೇಳಬಹುದೇ ಅಥವಾ ನಾನೊಂದು ಪ್ರಶ್ನೆ ಕೇಳಲೆ, ಎರಡಕ್ಕೂ ಒಂದೇ ಅರ್ಥ. ಆದರೆ ಮೇ ಐ ತುಂಬ ಸೌಜನ್ಯಪೂರಿತವಾದದ್ದು. ಹೆಚ್ಚಿನ ಉದಾಹರಣೆಗಳನ್ನು ನೋಡಿ. ಮೇ ಶಿ ಕಮ್ ಹಿಯರ್, ಅವಳು ಇಲ್ಲಿಗೆ ಬರಬಹುದೇ. ಮೇ ದೇ ಡೂ ಹಾರ್ಮ್ ಮೀ, ಅವರು ನನಗೆ ಹಾನಿ ಮಾಡಬಹುದಾ. ಮೇ ವಿ ಗೋ ನೌ, ನಾವು ಹೋಗಬಹುದಾ. ಮೇ ಐ ಕಮ್, ನಾನು ಬರಬಹುದೇ. ಮೇ ಐ ಗೋ, ನಾನು ಹೋಗಬಹುದೇ. ಮೇ ಐ ಹ್ಯಾವ್ ಕಾಫಿ, ನಾನು ಕಾಫಿಯನ್ನು ತೆಗೆದುಕೊಳ್ಬಹುದೇ ಅಥವಾ ನಾನು ಕಾಫಿಯನ್ನು ತೆಗೆದುಕೊಳ್ಳ. ಮೇ ಐ ಟೇಕ್ ದಿಸ್, ನಾನು ಇದನ್ನು ತೆಗೆದುಕೊಳ್ಬಹುದೇ, ನಾನು ಇದನ್ನು ತಗೊಳ್ಳ. ಮೇ ಬಳಸಿದಾಗ ಹೆಚ್ಚು ಸಾಧ್ಯತೆ ಇದೆ ಅಂತ ತಿಳಿದು ಬರುತ್ತೆ. ಮೈಟ್ ಬಳಸಿದಾಗ ಸಾಧ್ಯತೆ ಕಮ್ಮಿ ಇದೆ ಅಂತ ಅರ್ಥ ಬರುತ್ತೆ. ಮೇ ಬಳಸಿದಾಗ ಸಾಧ್ಯತೆ ಜಾಸ್ತಿ, ಮೈಟ್ ಬಳಸಿದಾಗ ಸಾಧ್ಯತೆ ಕಮ್ಮಿ. ಮೇ 50% ಸಾಧ್ಯತೆ, ಮೈಟ್ 30% ಸಾಧ್ಯತೆ. ಉದಾಹರಣೆ ನೋಡಿ. ಸ್ಟ್ರಾಂಗ್ ಪಾಸಿಬಿಲಿಟಿ ಇದ್ದಾಗ, ಅಂದರೆ ಪ್ರೆಸೆಂಟಲ್ಲಿ ಮತ್ತು ಫ್ಯೂಚರಲ್ಲಿ ನಾವು ಯಾವುದನ್ನು ಬಳಸ್ತೀವಿ? ಇಟ್ ಮೇ ರೇನ್ ನೌ, ಮಳೆ ಬರಬಹುದು. ಅಂದರೆ ಹೆಚ್ಚಿನ ಸಾಧ್ಯತೆ ಇದೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀವಿ. ಮಳೆ ಬರಬಹುದು, ಮೇಯನ್ನು ಬಳಸಿದ್ದೀವಿ. ಹಿ ಮೇ ಕಮ್ ಲೇಟರ್, ಅವನು ತಡವಾಗಿ ಬರಬಹುದು. ಶಿ ಮೇ ನೋ ಅಬೌಟ್ ದ ಅಡ್ರೆಸ್, ಅವಳಿಗೆ ವಿಳಾಸ ಗೊತ್ತಿರಬಹುದು. ದೇ ಮೇ ನಾಟ್ ಗೋ ನೌ, ಅವರು ಹೋಗಲಿಕ್ಕಿಲ್ಲ. ವಿ ಮೇ ನಾಟ್ ಸ್ಟೇ ಹಿಯರ್, ನಾವು ಇಲ್ಲಿ ಉಳಿಯಲಿಕ್ಕಿಲ್ಲ, ಅಂದರೆ ಉಳಿಯೋ ಸಾಧ್ಯತೆ ಇಲ್ಲ. ಇಟ್ ಮೇ ಹ್ಯಾಪನ್ ಅಗೇನ್, ಇದು ಮತ್ತೊಮ್ಮೆ ಸಂಭವಿಸಬಹುದು, ಅಂದರೆ ಸಂಭವಿಸುವ ಸಾಧ್ಯತೆ, ಹೆಚ್ಚಿನ ಸಾಧ್ಯತೆ ಇದೆ. ಅದನ್ನೇ ನಾವು ಕಡಿಮೆ ಪಾಸಿಬಿಲಿಟಿ, ಅದು ಫ್ಯೂಚರಲ್ಲಾಗಲಿ ಪ್ರೆಸೆಂಟಲ್ಲಾಗಲಿ ಕಡಿಮೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಮೈಟನ್ನು ಬಳಸ್ತೀವಿ. ಇಟ್ ಮೈಟ್ ರೈನ್ ನೌ, ಮಳೆ ಬರಬಹುದು. ಇಟ್ ಮೇ ರೇನ್ ನೌ ಅಂದರೆ ಮಳೆ ಬರ್ಬೋದು ಅಂತಲೇ ಅರ್ಥ. ಇಟ್ ಮೈಟ್ ರೇನ್ ನೌ ಅಂದ್ರೂ ಮಳೆ ಬರ್ಬೋದು ಅಂತಲೇ ಅರ್ಥ. ಆದರೆ ಮೈಟನ್ನು ಬಳಸಿದಾಗ ಸಾಧ್ಯತೆ ಕಮ್ಮಿ ಇದೆ ಅಂತ ಅರ್ಥ. ಯಾವತ್ತೂ ತಿಳ್ಕೊಳ್ಳಿ, ಮೇ ಬಂದಾಗ ಸಾಧ್ಯತೆ ಜಾಸ್ತಿ ಇದೆ, ಮೈಟ್ ಬಂದಾಗ ಸಾಧ್ಯತೆ ಕಮ್ಮಿ ಇದೆ. ಶಿ ಮೈಟ್ ಬಿ ಇನ್ ದ ಹೌಸ್ ನೌ, ಅವಳು ಮನೇಲಿ ಇರಬಹುದು, ಅಂದರೆ ಅವಳು ಮನೇಲಿರೋ ಸಾಧ್ಯತೆ ಸ್ವಲ್ಪ ಕಮ್ಮಿ ಇದೆ ಅನ್ನೋ ಅರ್ಥ. ಶಿ ಮೈಟ್ ನೌ ಅಬೌಟ್ ದ ಅಡ್ರೆಸ್, ಅವಳಿಗೆ ವಿಳಾಸ ಗೊತ್ತಿರ್ಬೋದು. ಶಿ ಮೈಟ್ ನಾಟ್ ಗೋ ನೌ, ಅವಳು ಹೋಗಲಿಕ್ಕಿಲ್ಲ. ದೇ ಮೈಟ್ ನಾಟ್ ಗೋ ನೌ, ಅವರು ಹೋಗಲಿಕ್ಕಿಲ್ಲ. ವಿ ಮೈಟ್ ನಾಟ್ ಸ್ಟೇ ದೇರ್, ನಾವಲ್ಲಿ ಉಳಿಯಲಿಕ್ಕಿಲ್ಲ, ಅಂದರೆ ನಾವಲ್ಲಿ ಉಳಿಯೋ ಸಾಧ್ಯತೆ ಕಮ್ಮಿ ಇದೆ, ಕೂಡಲೇ ವಾಪಸ್ ಬರ್ತೀವಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀವಿ. ಇಟ್ ಮೈಟ್ ನಾಟ್ ಹ್ಯಾಪನ್, ಅದು ಸಂಭವಿಸುವ ಸಾಧ್ಯತೆ ಇಲ್ಲ. ಇಟ್ ಮೈಟ್ ಹ್ಯಾಪನ್ ಅಗೇನ್, ಇದು ಮತ್ತೊಮ್ಮೆ ಸಂಭವಿಸ್ಬೋದು, ಅಂದರೆ ಸಾಧ್ಯತೆ ಸ್ವಲ್ಪ ಕಮ್ಮಿ ಇದೆ. ಮೇ ಮತ್ತು ಮೈಟನ್ನು ಬಳಸಿ ವಾಕ್ಯ ಅಂತ ತಯಾರಿಸಿದಾಗ ಅರ್ಥ ಎರಡು ಸೇಮ್ ಇರುತ್ತೆ. ಆದರೆ ಮೇಯನ್ನು ಬಳಸಿದಾಗ ಸಾಧ್ಯತೆ ಜಾಸ್ತಿ ಇದೆ ಅಂತ ಅರ್ಥ, ಮೈಟನ್ನು ಬಳಸಿದಾಗ ಸಾಧ್ಯತೆ ಕಮ್ಮಿ ಇದೆ ಅಂತ ಅರ್ಥ. ಇಲ್ಲಿ ನೋಡಿ, ವಿಲ್ ಬಳಸಿದಾಗ, ಮೇ ಬಳಸಿದಾಗ, ಮೈಟ್ ಬಳಸಿದಾಗ ಎಷ್ಟೆಷ್ಟು ಪರ್ಸೆಂಟ್ ಸಾಧ್ಯತೆ ಇದೆ ಅಂತ ನೋಡಿದಾಗ ನಿಮಗೆ ಈ ವಾಕ್ಯದ ಸುಲಭವಾಗಿ ಅರ್ಥ ಆಗುತ್ತೆ. ವಿಲ್ 90%, ಅಂದರೆ ಐ ವಿಲ್ ಬಿ ಟಯರ್ಡ್ ಬಿಕಾಸ್ ಐ ಹ್ಯಾವ್ ಎ ಲಾಟ್ ಆಫ್ ಥಿಂಗ್ಸ್ ಟು ಡೂ, ನನಗೆ ಸುಸ್ತಾಗಿರುತ್ತೆ ಭವಿಷ್ಯದಲ್ಲಿ, ಯಾಕಂದರೆ ನನಗೆ ತುಂಬ ಕೆಲಸ ಮಾಡಲಿಕ್ಕಿದೆ. ಓಕೆ. ಮೇ ಜೊತೆಗೆ 50%, ಐ ಮೇ ಸ್ಟಡಿ ನ್ಯೂ ವರ್ಬ್ಸ್ ಟುಮಾರೋ, ನಾನು ನಾಳೆ
ಹೆಚ್ಚು ವರ್ಬ್ಗಳನ್ನು ತಿಳ್ಕೊಳ್ತೀನಿ ಅಂದರೆ ಸ್ಟಡಿ ಮಾಡ್ತೀನಿ, ಮಾಡಬಹುದು, ಮಾಡುವ ಸಾಧ್ಯತೆ ಇದೆ ಅನ್ನೋ ಅರ್ಥ. ಅದನ್ನೇ ಮೈಟನ್ನು ಬಳಸಿದಾಗ 10% ಸಾಧ್ಯತೆ ಇರುತ್ತೆ. ಐ ಮೈಟ್ ಟೇಕ್ ಮೈ ಕ್ಲಾಸಸ್ ಇನ್ ಮೇ. ನಾನು ನನ್ನ ಕ್ಲಾಸನ್ನು ಮೇಯಲ್ಲಿ ತೆಗೆದುಕೊಳ್ಳಬಹುದು ಅಂದರೆ ಆ ಸಾಧ್ಯತೆ ಸ್ವಲ್ಪ ಕಮ್ಮಿ ಇದೆ. ತಗೊಳ್ಬೋದು, ಅದು ಸ್ವಲ್ಪ ಸಾಧ್ಯತೆ ಕಮ್ಮಿ ಇದೆ. ಹೀಗೆ ಮೇ ಮತ್ತು ಮೈಟನ್ನು ಬಳಸ್ತೀವಿ. ಮೇ ಬಳಸಿದಾಗ ಸಾಧ್ಯತೆ ಜಾಸ್ತಿ ಇರುತ್ತೆ, ಮೈಟ್ ಬಳಸಿದಾಗ ಸಾಧ್ಯತೆ ಕಮ್ಮಿ ಇರುತ್ತೆ. ಮೈಟ್ ಪ್ಲಸ್ ಹ್ಯಾವ್ ಪ್ಲಸ್ V3 ಬಳಸಿದಾಗ ಈ ವಾಕ್ಯಗಳು ತಯಾರಾಗುತ್ತವೆ. ಶಿ ಮೈಟ್ ಹ್ಯಾವ್ ಹೆಲ್ಪ್ಡ್ ಹಿಮ್, ಹಿ ಮೈಟ್ ಹ್ಯಾವ್ ಡನ್ ದ್ಯಾಟ್ ಮಿಸ್ಟೇಕ್, ಶಿ ಮೈಟ್ ಹ್ಯಾವ್ ಟೋಲ್ಡ್ ಹಿಮ್, ಐ ಮೈಟ್ ಹ್ಯಾವ್ ಗಾನ್ ಸಮ್ವೇರ್. ಮತ್ತು ಕೊನೆಯದಾಗಿ ಮೇಯನ್ನು ಒಂದು ವಿಶ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ತಾರೆ. ಮೇ ಗಾಡ್ ಬ್ಲೆಸ್ ಯು ಆಲ್, ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ಥರ ಮೇಯನ್ನು ನಾವು ಮೇ ಮತ್ತು ಮೈಟನ್ನು ಬಳಸ್ತೀವಿ.